ಶಿವಮೊಗ್ಗ ಜಿಲ್ಲೆಯಲ್ಲಿ 3-4 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಕೆಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವುದರಿಂದ ಜಿಲ್ಲೆಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆಯನ್ನ 1 ತಿಂಗಳ ಕಾಲ ಮುಂದೂಡಬೇಕು ಅಂತೇಳಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಬಿ ಪ್ರಸನ್ನ ಕುಮಾರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿರುವುದರಿಂದ ಬಿಎಲ್ಒಗಳು ಮನೆ ಮನೆಗೆ ತೆರಳಲು ಕಷ್ಟವಾಗುತ್ತಿದ್ದು ಫಾರಂಗಳು ಮಳೆಯಿಂದ ಹಾಳಾಗುತ್ತಿವೆ. ಇದರಿಂದ ಸುರಕ್ಷಿತವಾಗಿ ಮತದಾರರಿಗೆ ತಲುಪಿಸಲು ಆಗುತ್ತಿಲ್ಲ ಎಂದರು. ಫಾರ್ಮ್ಗಳನ್ನು ಸುರಕ್ಷಿತವಾಗಿ ತಲುಪಿಸಲು ಆಗದೇ ಇರುವುದರಿಂದ ಗುಣಮಟ್ಟದ ಸಮೀಕ್ಷೆ ಆಗುತ್ತಿಲ್ಲ. ಮನೆ ಮನೆಗೆ ತೆರಳಿ ಫಾರ್ಮ್ ಮುಟ್ಟಿಸುವುದು ಕೂಡ ಕಷ್ಟ ಆಗ್ತಾ ಇದೆ. ಈ ಮಳೆಗಾಲದಲ್ಲಿ ಜಿಲ್ಲಾಡಳಿತ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ವೇಗವಾಗಿ ನಡೆಸಿದರೆ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನೀರಿನಲ್ಲಿ ಹೋಮ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ಚುನಾವಣಾ ಆಯೋಗ ಜಿಲ್ಲೆಯಲ್ಲಿ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು 1 ತಿಂಗಳ ಕಾಲ ಮುಂದೂಡಬೇಕು ಅಂತ ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಹಲವು ತಾಲೂಕಿನಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಾ ಇದ್ದು ಆಸ್ತಿಪಾಸ್ತಿಗಳು ಹಾನಿಯಾಗಿವೆ. ಇವುಗಳನ್ನು ರಕ್ಷಣೆ ಮಾಡುವ ಕೆಲಸ ಜಿಲ್ಲಾಡಳಿತದ ಜವಾಬ್ದಾರಿಯಾಗಿದೆ. ಆದರೆ ಅಧಿಕಾರಿಗಳೆಲ್ಲ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವುದರಿಂದ ಮಳೆಯ ಹಾನಿಯ ಸಮೀಕ್ಷೆ ಮಾಡಲು ಆಗುತ್ತಿಲ್ಲ. ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಸಮೀಕ್ಷೆ ಪ್ರಕ್ರಿಯೆಯಲ್ಲಿ ತೊಡಗಿರುವ ಅಧಿಕಾರಿಗಳನ್ನು ಬಳಸಿಕೊಂಡು ಸಮರೋಪಾದಿಯಲ್ಲಿ ಮಳೆ ಹಾನಿಯ ಸಮೀಕ್ಷೆ ನಡೆಸಿ ಪರಿಹಾರ ಘೋಷಿಸಬೇಕು ಎಂದು ಮನವಿ ಮಾಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆವಿ ಪ್ರಸನ್ನ ಕುಮಾರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಫೋಟೋನ ಎಡಿಟ್ ಮಾಡಿ ಶೇರ್ ಮಾಡಿದ್ದಾರೆ. ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತೆ ಫೋಟೋ ಎಡಿಟ್ ಮಾಡಿ ಶೇರ್ ಮಾಡೋದು ಗಂಭೀರ ಸ್ವರೂಪದ ಅಪರಾಧ. ನಿನ್ನ ಮೇಲಿನ ಆರೋಪಕ್ಕೆ ಕಠಿಣ ಕ್ರಮ ಜರುಗಿಸಲಾಗ್ತದೆ. ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ. ನ್ಯಾಯಾಲಯದ ವಿಚಾರಣೆಯಲ್ಲಿ ತಪ್ಪು ಸಾಬೀತಾದರೆ ಆರೋಪಿಗೆ ದೀರ್ಘಾವಧಿ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲಾಗುತ್ತದೆ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಆಡಳಿತದ ಮುಖಾಂತರ ಚುನಾವಣಾ ಆಯೋಗಕ್ಕೆ ಕೆಲವು ವಿಚಾರಗಳನ್ನ ಅತ್ಯವಶ್ಯಕವಾಗಿ ಗಮನಕ್ಕೆ ತರಬೇಕಾದಂತಹ ಸಂದರ್ಭ ಬಂದಿದೆ. ಹಾಗಾಗಿ ನಮ್ಮ ಪಕ್ಷ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡ್ತಾರೆ. ಒಂದು SIR ನಡೀತಾ ಇರೋದು ರಾಜ್ಯದಲ್ಲಿ, ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಬಹಳ ಮುಖ್ಯವಾದ ಕೆಲಸ SIR. ಜೊತೆಗೆ ಚುನಾವಣಾ ಆಯೋಗದ ಸಂವಿಧಾನಬದ್ಧವಾದ ಕರ್ತವ್ಯ, ಅದನ್ನು ನಾವೆಲ್ಲರೂ ಕೂಡ ಅತಿ ವಿನಮ್ರವಾಗಿ ಗೌರವಿಸ್ತೀವಿ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು 3-4 ದಿನಗಳಿಂದ ತುಂಬಾನೇ ಮಳೆಯು ಬರ್ತಾ ಇರೋದು ಎಲ್ಲರ ಗಮನಕ್ಕೆ ಬಂದಿದೆ. ಈಗಾಗಲೇ
ಪತ್ರಿಕೆಯಲ್ಲಿ ಪ್ರಕಟವಾದಂಗೆ ಇವತ್ತಿನ ದಿವಸ ನೋಡ್ದಂಗೆ ಹಳ್ಳಿಗಳಲ್ಲಿ ಕೆಲವು ಕಡೆ 2 ದಿನ ಆದರೂ ಕರೆಂಟ್ಗಳು ಬಂದಿಲ್ಲ. ಶಿವಮೊಗ್ಗದಲ್ಲಿ ಕೂಡ ಆಸ್ತಿ ಪಾಸ್ತಿ ಹಾನಿಯಾಗಿರೋದು ಕೂಡ ಗಮನಕ್ಕೆ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತ 2 ಮಹತ್ ಕಾರ್ಯಗಳನ್ನ ಜವಾಬ್ದಾರಿಗಳನ್ನ ತಗೊಳ್ಳುವಂತಹ ಒಂದು ಸಂದರ್ಭ. ಜನರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋದು, ಜನರನ್ನ ಈ ಮಳೆಯಿಂದ ಯಾವುದೇ ಸಾವು ನೋವುಗಳಾಗದಾಗೆ ರಕ್ಷಣೆಯನ್ನ ಕೊಡುವಂತ ಕೆಲಸ ಮಾಡೋದು ಬಹಳ ಮುಖ್ಯವಾದ ಕೆಲಸ. ಇದು ಕೂಡ ಜಿಲ್ಲಾಡಳಿತದ ಮುಖ್ಯವಾದ ಜವಾಬ್ದಾರಿಯಾಗಿದೆ. ಜೊತೆಗೆ SIR ನಮ್ಗೆಲ್ಲರ ಗೊತ್ತಿರೋ ಹಂಗೆ ಬಹಳ ಸ್ಪೀಡ್ ಆಗಿ ನಡೀತಾ ಇರುವಂತಹ, ವೇಗವಾಗಿ ನಡೀತಾ ಇರುವಂತಹ ಒಂದು ಸಂದರ್ಭ ಇದಾಗಿದೆ. ಇವತ್ತು ತನ್ನ ಪತ್ರಿಕೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಬಹಳ ಒಳ್ಳೆಯ ಇದು ಪರ್ಸೆಂಟೇಜ್ ಅನ್ನ ದಾಟಿದೀವಿ ನಾವು ಅಂತ ರೀತಿಯಲ್ಲಿ ಕೂಡ ಅವರ ಪತ್ರಿಕಾ ಹೇಳಿಕೆಯನ್ನು ಕೂಡ ನೋಡಿ. BLOಗಳ ಮುಖಾಂತರ SIR ನ ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅದೇ ರೀತಿ ನಮ್ಮ ಎಲ್ಲ ಪಕ್ಷದ BLAಗಳು ಕೂಡ ಎಲ್ಲ ಬೂತ್ ಮಟ್ಟದಲ್ಲಿ ಕೂಡ ಇದ್ದಾರೆ. ಆದ್ರೆ ಈಗ ತಮ್ಮ ಮೂಲಕ ಹಂಚಿಕೊಳ್ಳಿಕ್ಕೆ ಬಯಸೋದೇನಪ್ಪಾ ಅಂತಂದ್ರೆ, ಈ ಮಳೆಯಲ್ಲಿ BLOಗಳು ಸರಿಯಾದ ರೀತಿಯಲ್ಲಿ ಮನೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಅವರು ಪರದಾಡ್ತಿದ್ದಂತಹ ರೀತಿ ನೋಡಿದ್ರೆ ಬಹಳ ಕಷ್ಟಕರವಾಗಿದೆ ಕೆಲಸ ಮಾಡ್ತಾ ಇರೋದು BLOಗಳು. ಮಳೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಆ ಫಾರಂಗಳನ್ನ ಕೊಡುವಂತ ಸಂದರ್ಭ ನಿಮ್ಮ ಗಮನಕ್ಕೂ ಬಂದಿರ್ತದೆ ಅನ್ಸುತ್ತೆ. ಆ ಫಾರಂಗಳನ್ನ ಅವರಿಗೆ ಮುಗಿಸುವಂತ ಸಂದರ್ಭದಲ್ಲಿ ಮಳೆ ಹಾನಿ, ನೀರು ಬಿದ್ದು ಆ ಫಾರಂ ಮತ್ತೆ ಸಿಗೋದು ಬಹಳ ಕಷ್ಟ. ಅದು ಜೆರಾಕ್ಸ್ ಉಪಯೋಗ ಬರ್ತಾ ಇಲ್ಲ, ಬರಲ್ಲ. ಮತ್ತೊಂದು ಫಾರಂ ಪಡಿಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಕಾನೂನಿನ ವ್ಯವಸ್ಥೆ ಇದೆ. ನಾನು ನಿನ್ನೆ ಆಯುಕ್ತರಿಗೆ ಕೂಡ ಮಾತಾಡಿದೆ, ಈ ರೀತಿ ಆದ್ರೆ ಏನ್ ಮಾಡೋದು ಸರ್, ಮಳೆಯಲ್ಲಿ ನೆಂದು ಹಾಳಾದ್ರೆ. ಇಲ್ಲ, ಅದಕ್ಕೆ ನಾವು ಪ್ಲಾಸ್ಟಿಕ್ ಔಟ್ ಕೊಟ್ಟಿದೀವಿ, ಅದ್ರಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಉತ್ತರ ಕೊಡ್ತಾರೆ. ಆದ್ರೆ ಇದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಇದು ಅದೇ ಇಂಥ ಸಂದರ್ಭದಲ್ಲಿ ಮಳೆನಲ್ಲಿ ಆ ಫಾರಂಗಳನ್ನ ಬಹಳ ಸುರಕ್ಷಿತವಾಗಿ ತಗೊಂಡೋಗಿ ಮನೆಗಳಿಗೆ ಕೂತು ಅವರಿಗೆ ತಲುಪಿಸುವಂಥದ್ದು ಬಹಳ ಚರ್ಚೆಗಳು ಕೂಡ ನಡೀತಾ ಇದೆ. 2000 ಹಿಂದಿನ ವೋಟರ್ ID ಕಾರ್ಡ್ ಕೊಡೋದು ಅಷ್ಟು ಸುಲಭವಾಗಿ ಬೇಗ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕೋಡ್ ಕೂತು ಅದನ್ನ ಹಂಚಿದ್ರೆ ಅದಕ್ಕೆ ವಿರೋಧ, ಅಪಸ್ವರ ಬರ್ತಾ ಇರುವಂತದ್ದು, ಈ ರೀತಿ ಅನೇಕ ಅಡೆತಡೆಗಳು BLOಗಳಿಗೆ. ಅದರಲ್ಲೂ ವಿಶೇಷವಾಗಿ ಈ ಮಳೆಯಲ್ಲಿ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ, ನಿಖರವಾಗಿ ಮತ್ತು ಗುಣಮಟ್ಟದ ಸಮೀಕ್ಷೆ ಪಡೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಗುಣಮಟ್ಟದ ಸಮೀಕ್ಷೆ, ನಿಖರವಾದ ಸಮೀಕ್ಷೆ ಆಗಿಲ್ಲ ಅಂದ್ರೆ ಪೂರ್ತಿ ಈ ಉದ್ದೇಶನೇ ಫಲಿಸೋದಿಲ್ಲ. ನಮ್ಮ ಉದ್ದೇಶ ಫಲಿಸ್ಬೇಕಂತಂದ್ರೆ ಗುಣಮಟ್ಟದ ಸಮೀಕ್ಷೆ ಆಗ್ಲೇಬೇಕು. ನಮ್ಮ ಜಿಲ್ಲೆಯಲ್ಲಿ ಈ ಸಂದರ್ಭದಲ್ಲಿ, ಮಳೆಯ ಸಂದರ್ಭದಲ್ಲಿ ಇದನ್ನ ನಾವು ಹುಟ್ಟೋದು ಕಷ್ಟ ಆಗ್ತದೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಪಕ್ಷ ನಾವು ಈ ಒಂದು ಸಮೀಕ್ಷೆಯನ್ನು 1 ತಿಂಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಮುಂದೂಡಬೇಕು ಅಂತೇಳಿ ನಾವು ಚುನಾವಣಾ ಆಯುಕ್ತರಿಗೆ ಒತ್ತಾಯವನ್ನ ಮಾಡ್ತೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಪತ್ರವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಪಕ್ಷದ ರಾಜ್ಯ ಕಾರ್ಯಾಲಯದಲ್ಲಿ ಕೂಡ ನಮ್ಮ ಕಾರ್ಯದರ್ಶಿಗಳು ನಾಳೆಲ್ಲ ನಾಡಿದಿರುವಂತಹ ಒಂದು ಮೀಟಿಂಗ್ ನಲ್ಲಿ ಕೂಡ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ನಮ್ಮ SIR ಬಹಳ ಮುಖ್ಯವಾದ ಕೆಲಸ, ಇದು ಆಗ್ಲೇಬೇಕು. ಆದ್ರೆ ಇವರೆಲ್ಲೋ ಒಂದ್ ಕಡೆ ನಾವು ಇದನ್ನ ನಮ್ಮ ಜಿಲ್ಲೆಯಲ್ಲಿ ಬಹಳ ಸ್ಪೀಡ್ ಮಾಡ್ತೀವಿ, ಈಗ ನಮ್ಮ ನಗರ ಪಾಲಿಕೆ ಆಯುಕ್ತರಿಗೆ ಅವರ 35 ವಾರ್ಡ್ ಬಂದ್ರೆ, ಗ್ರಾಮಾಂತರದವರಿಗೆ 1 ಅಧಿಕಾರಿಗಳಿಗೆ ಬಂದ್ರೆ, ಇವರೆಲ್ಲರೂ ಕೂಡ ನಾವು ಬಹಳ ಸ್ಪೀಡ್ ಆಗಿ ಮಾಡ್ತಿದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದ್ ಕಡೆ ಇದು ಸರಿಯಾದ ರೀತಿಯಲ್ಲಿ ಆಗ್ಲಿಲ್ಲ ಅಂದ್ರೆ
ಉದ್ದೇಶ ಇಷ್ಟೆಲ್ಲ ಮಾಡಿ ಕೂಡ ಅದು ನೀರಲ್ಲಿ ಹೋಮ ಆದಾಗೆ ಆಗ್ತದೆ ಅನ್ನೋ ಒಂದು ಕಾರಣದಿಂದ ನಾವು ಇದನ್ನ ಮುಂದೂಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ವಿ. ಬಹಳ ಮುಖ್ಯವಾದ ಜವಾಬ್ದಾರಿ ಕೂಡ. ಮಳೆ ಬಂತಂದ್ರೆ ನಿಮಗೆ ಗೊತ್ತಿದೆ, ನಮ್ಮ ಶಿವಮೊಗ್ಗದಲ್ಲಿ ಯಾವತ್ತೂ ಕೂಡ ಸಾಕಷ್ಟು ಆಸ್ತಿಪಾಸ್ತಿ ನಷ್ಟ ಅನುಭವಿಸೋದು, ಜಲಾನಯನ ಪ್ರದೇಶಗಳಲ್ಲಿ ನೀರು ನುಗ್ಗೋದು, ರಸ್ತೆಗಳಿಗೆ ನೀರು ನುಗ್ಗೋದು, ಚರಂಡಿಗಳಿಂದ ಮನೆಗಳಿಗೆ ನೀರು ನುಗ್ಗೋದು, ಇದೆಲ್ಲ ತುಂಬಾ ಕೆಲಸ ಇದೆ ನಗರ ಪಾಲಿಕೆಗೆ. ಈ ಸಂದರ್ಭದಲ್ಲಿ ಯಾರು ನೀವು ಯಾವ ಕೆಲ್ಸಕ್ಕೆ ನಗರ ಪಾಲಿಕೆಗೆ ಹೋಗ್ರಿ, ನಿಮ್ಗೆ ಯಾರಿಗಾರೋ ಅಥವಾ ನಿಮ್ ಸ್ನೇಹಿತರಿಗೆ ಅನುಭವ ಆಗಿರ್ಬೋದು, ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕೊನೆಯ RI ಕ್ಲರ್ಕ್ ತನಕನು SIR ಅಂತ ಓಡಾಡ್ತಾ ಇದ್ದಾರೆ. ಅಷ್ಟೆಲ್ಲ ಓಡಾಡಿದ್ರು ಕೂಡ ಕೊನೆಯ ಹಂತದಲ್ಲಿ BLO ಮಟ್ಟದಲ್ಲಿ ಇದು ಸರಿಯಾಗಿ ಆಗ್ಲಿಲ್ಲ. ಈಗ ಪತ್ರಿಕೆಯಲ್ಲಿ ನೋಡ್ದಂಗೆ 2-3 ದಿನ ನಿನ್ನೆ ಮೊನ್ನೆಯಿಂದ 2-3 ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲ ನೋಡಿದೆ ನಾನು. ಹೊಸನಗರ, ತೀರ್ಥಹಳ್ಳಿ ಇಂಥ ಜಾಗಗಳಲ್ಲಿ, ರಿಮೋಟ್ ಪ್ಲೇಸ್. KEB ಅವರೇ ಅಲ್ಲಿಗೆ ಹೋಗಿ ಸರಿ ಮಾಡಕ್ ಆಗದೆ ಇರುವಂತ ಸಂದರ್ಭದಲ್ಲಿ BLOಗಳು ಇಲ್ಲಿ ಸಾಧ್ಯ ಎಲ್ಲವನ್ನೂ ಕೂಡ. ಈಗ ಇಲ್ಲಿ ಸಾಕಷ್ಟು ನಗರದಲ್ಲಿ ಏನ್ ತೊಂದರೆ ಆಗಲ್ಲ ಅಂತ ಯಾರೋ ಹೇಳಿದ್ರು ನಿನ್ನೆ ಅಧಿಕಾರಿಗಳು. ಅವ್ರು ಅನ್ಕೊಂಡಿದ್ದಾರೆ, ಅವ್ರು ನೋಡಿರೋದು ಮೇನ್ ರೋಡ್ಗಳು ಅಷ್ಟೇ. ನಾನು ಅಂದೆ ಅವರಿಗೆ, ಒಳಗಡೆ ಗಲ್ಲಿಗಳಲ್ಲಿ ವಟಾರಗಳಲ್ಲಿ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇದ್ರೆ ಎಲ್ಲ ಸೋರೋದು, ಹೆಂಚು, ಒಂದು ಓಣಿಯಲ್ಲಿ ಹೋಗ್ಬೇಕಂತಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಹೆಂಚಲ್ಲಿ ನೀರು ಬರ್ತಾ ಇರ್ತದೆ. ಓಣಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಇವನ್ನೆಲ್ಲ ಇಟ್ಕೊಂಡು ಫಾರಮ್ಗಳನ್ನ ಇಟ್ಕೊಂಡು BLOಗಳು ಹೋಗೋದು ಬಹಳ ಕಷ್ಟ ಇದೆ. ಹಾಗಾಗಿ ಆಮೇಲೆ ಜೊತೆಗೆ ಈ ಸಮೀಕ್ಷೆಯ ಜೊತೆಗೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೂಡ ನಮ್ಮ ಮಳೆಗಾಲದಲ್ಲಿ ಅವ್ರದೇ ಆದ ಜಿಲ್ಲಾಡಳಿತಕ್ಕೆ ಮಹತ್ತರವಾದ ಜವಾಬ್ದಾರಿ ಇದೆ. ಎಲ್ಲೂ ಕೂಡ ಎಲ್ಲೇ ಏನೇ ಅವಘಡಗಳು ಸಂಭವಿಸಿದ್ರು ಇದು ಬಹಳ ಪ್ರಮುಖವಾದ ಅವ್ರ ಜವಾಬ್ದಾರಿ. ನುಗ್ಗದೇ ಇರೋಂಗ್ ನೋಡ್ಕೊಳೋದು, ನುಗ್ಗದ ಮೇಲೆ ಅವ್ರಿಗೆಲ್ಲ ಬದಲಿ ವ್ಯವಸ್ಥೆಗಳನ್ನ ಮಾಡ್ಕೊಡೋದು, ಗಂಜಿ ಕೇಂದ್ರಗಳನ್ನ ತೆರೆಯೋದು, ಇವೆಲ್ಲ ನಾವು ನೋಡಿದೀವಿ ಊರಿನಲ್ಲಿ. ಇಂಥ ಸಂದರ್ಭದಲ್ಲಿ ಇವೆಲ್ಲ ಜವಾಬ್ದಾರಿ ಜೊತೆಗೆ ಈ ಕೆಲಸನೂ ಕೂಡ ಗುಣಮಟ್ಟವಾಗಿ ಆಗ್ಲಿಕ್ಕೆ ಖಂಡಿತ ಮೇಲಿನ ಅದು ಅನುಮಾನ ಕಾಣ್ತದೆ. ಎಲ್ಲೋ ಒಂದ್ ಕರೆದ್ರು, ಯಾರೋ ಒಬ್ರು ನಮ್ಮ ಎಲ್ಲ ಒಟಾರದ ಕೊಡ್ರಿ ಅಂತ ಒಬ್ರು ಇಸ್ಕೊಂಡು ಹೋಗೋದು, ಫಾರಮ್ ಅದು ವಾಪಸ್ ಬರ್ದೇ ಇರೋದು, ಇನ್ನೊಂದು ಫಾರಂ ತಗೊಳೋದು ತುಂಬಾ ಕಷ್ಟ ಆಗೋದು, ಇದೆಲ್ಲವನ್ನು ಕೂಡ ಈಗಾಗಲೇ ನಡೀತಾ ಇದೆ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು SIR ಪ್ರಕ್ರಿಯೆಯನ್ನ ಈ ಮಳೆ ನಿಲ್ಲೋ ಅಂದ್ರೆ 1 ತಿಂಗಳ ಮಟ್ಟಿಗೆ ಮಲೆನಾಡಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನೀವು ಮುಂದೂಡಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಇದರ ಜೊತೆಗೆ ಈ ಮಳೆ, ಈ ಮಳೆಯಿಂದ ಆಗ್ತಾ ಇರುವಂತಹ ನಷ್ಟಗಳನ್ನ ಎದುರಿಸಲಿಕ್ಕೆ ಮತ್ತು ಜನರಿಗೆ ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ನೋಡ್ಕೊಳ್ಳೋದಿಕ್ಕೆ ಜಿಲ್ಲಾಡಳಿತ ಸನ್ನದ್ಧವಾಗಬೇಕು. ಯಾಕೆಂತಂದ್ರೆ ನಾವೆಲ್ಲ ನೋಡಿದೀವಿ, 1 ಗಂಟೆ ಬಿಡದೆ ಮಳೆ ಬಂದ್ರೆ ಯಾವ ರಸ್ತೆಗಳಲ್ಲಿ ನೀರು ನುಗ್ತದೆ, ಮನೆಗಳಿಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು, ಇದೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಸಮರೋಪಾದಿಯಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ. ಕಾರ್ಪೊರೇಷನ್ ಅವ್ರು ಯಾರು ಇಲ್ಲ, ಎಲ್ಲರೂ ಕೂಡ SIR ಅಂತ ಓಡಾಡ್ತಾ ಇದ್ದಾರೆ. ಒಂದೊಂದು ಸಣ್ಣ ಕಂದಾಯ ಎಸ್ಟೇಟು ಮತ್ತೊಂದು ತಗೋಬೇಕು ಅಂತಂದ್ರು ಎಲ್ಲ SIR ಹೋಗಿದ್ದಾರೆ ಅಂತ ಕೇಳ್ತಾ ಇದೀವಿ ನಾವು. ಇಂಥ ಸಂದರ್ಭದಲ್ಲಿ ಇದು ಮುಂದೂಡೋದು ಸೂಕ್ತ ಅಂತೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.